ರಸಗುಲ್ಲ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಪ್ಯಾನನ್ನು ಕಾಯೋದಕ್ಕೆ ಇಟ್ಕೊಂಡು ಪ್ಯಾನಿಗೆ ಈ ಥರ ಬಟ್ಲಲ್ಲಿ ನಾನು 2.5 ಬಟ್ಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದೇ ಬಟ್ಲಲ್ಲೇ ನಾನು 1 ಬಟ್ಲಷ್ಟು ಹಾಲಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿನ ಹಾಕ್ಕೊಂಡ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಪುಡಿಯೆಲ್ಲ ಚೆನ್ನಾಗಿ ಕರಗಿಬಿಟ್ಟು ಹಾಲು ಬಿಸಿಯಾಗಿ ಒಂದು ಸ್ವಲ್ಪ ಕಾದಿದೆ. ಇವಾಗ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ತೊಗೊಂಡ್ಬಿಟ್ಟು ನಿಂಬೆ ರಸನ ಮಾಡಿಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಈ ಹಾಲಿನ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ನಮಗೆ ಒಡಿಬೇಕು. ನಿಂಬೆ ರಸನ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕುದಿಯೋದಕ್ಕೆ ಬಿಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ನಮಗೆ ಹಾಲೆಲ್ಲ ಒಡೆದ್ಬಿಟ್ಟು ಈ ರೀತಿ ಪನ್ನೀರ್ ಬಂದಿದೆ. ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಇವಾಗ ಪಾತ್ರೆಗೆ ಈ ರೀತಿ ತಂತಿನ ಇಟ್ಬಿಟ್ಟು ನಾನು ಪನ್ನೀರನ್ನು ಸಪ್ರೇಟ್ ಮಾಡ್ಕೊಳ್ತೀನಿ. ನಾವು ನಿಂಬೆ ಹುಳಿನ ಹಿಂಡಿರ್ತೀವಿ, ಅದಕ್ಕೋಸ್ಕರ ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನು ಹಾಕಿ ಹುಳಿ ಅಂಶ ಏನಿರುತ್ತಲ್ಲ ಅದು ಎಲ್ಲ ಹೋಗುತ್ತೆ. ನೀರೆಲ್ಲ ಹೋಗಿದೆ, ಪನ್ನೀರ್ ಮಾತ್ರ ಉಳ್ಕೊಂಡಿದೆ. ಇವಾಗ ಇದನ್ನು ಒಂದು ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಇಡ್ತೀನಿ. ಇವಾಗ ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಕೊಳ್ಳಿ. ಅದಕ್ಕೆ ನೀವು ಯಾವ ಬಟ್ಲಲ್ಲಿ ಹಾಲಿನ ಪುಡಿನ ತೊಗೊಂಡಿರ್ತೀರಲ್ಲ ಅದೇ ಬಟ್ಲಲ್ಲೇ ನಾನು ಒಂದು 3/4 ಬಟ್ಲಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ಬಟ್ಲಲ್ಲೇ 2.5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿಬಿಟ್ಟು ಇದು ನಮಗೆ ಕುದಿಬೇಕು. ಇವಾಗ ನಮಗೆ ಸಕ್ಕರೆ ನೀರು ಕುದೀತಾ ಇದೆ. ಇದು ಪಾಕ ಬರೋ ಅವಶ್ಯಕತೆ ಏನಿಲ್ಲ, ನಮಗೆ ನೀರು ಚೆನ್ನಾಗಿ ಕುದ್ರೆ ಸಾಕು. ಇವಾಗ ಗ್ಯಾಸನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಕೊಳ್ತೀನಿ. ಇವಾಗ ನಾನು ಆವಾಗಲೇ ಏನು ನೀರನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ವಲ್ಲ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರಿಂದು ಪೂರ್ತಿ ನೀರು ಹೋಗಿಲ್ಲ ಅಂತ ಹೇಳಿದ್ರೆ ನೀವು ಬೇಕಂದರೆ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ನೀರನ್ನು ಪೂರ್ತಿ ಡ್ರೈ ಮಾಡ್ಕೊಳ್ಳಿ. ಇವಾಗ ಇದನ್ನು ಅಂಗೈಯಲ್ಲಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ನಮಗೆ ರಸಗುಲ್ಲ ಮಾಡೋದಕ್ಕೆ ಬರುತ್ತೆ. ಇವಾಗ ಪನ್ನೀರನ್ನು ನಾನು ಈ ರೀತಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇವಾಗ ಕೈಗೆ ಒಂದು ಸ್ವಲ್ಪ ತುಪ್ಪನ ಹಚ್ಕೊಳ್ತಾ ಇದ್ದೀನಿ. ತುಪ್ಪನ ಹಚ್ಕೊಂಡು ಒಂದು ಸ್ವಲ್ಪನೇ ಈ ರೀತಿ ಉಂಡೆಗಳನ್ನಾಗಿ ತೊಗೊಂಡ್ಬಿಟ್ಟು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ. ಇವಾಗ ನಾನು ಇದೇ ರೀತಿ ಅಷ್ಟನ್ನು ಸಹ ಈ ರೀತಿ ರೌಂಡಲ್ಲಿ ಮಾಡ್ಕೊಳ್ತೀನಿ. ಇವಾಗ ನಾನು ಕುದಿಯುವ ಸಕ್ಕರೆ ಪಾಕದೊಳಗಡೆ ರಸಗುಲ್ಲನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಮೇಲ್ಗಡೆ ಒಂದು ಸ್ವಲ್ಪ ಕೇಸರಿನ ಹಾಕ್ಕೊಂಡಿದ್ದೀನಿ. ಇದು ಕೇಸರಿ ಆಪ್ಷನಲ್ಲು, ನೀವು ಬೇಕು ಅಂತ ಹೇಳಿದರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 15 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಿ. ಇವಾಗ ಒಂದು 15 ನಿಮಿಷ ಆಗಿದೆ. ಸಕ್ಕರೆ ಪಾಕದಲ್ಲಿ ರಸಗುಲ್ಲ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಇವಾಗ ನಮಗೆ ರಸಗುಲ್ಲ ರೆಡಿಯಾಗಿದೆ.